ಎಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಒಂದು ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಂಥ ಓದಿರುವಂಥ ವಿದ್ಯಾರ್ಥಿಗಳಿಗೆ ಓದ್ತಾ ಇರುವಂಥ ಫೈನಲ್ ಇಯರ್ಸ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಸಹಕಾರಿ ಆಗಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲ ನಮ್ಮ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಈಗ ಏನಾಗಿದೆ IAS IPS ಪ್ರಿಪ್ರೇಷನ್ಸು KS ಮತ್ತು ಅದೇ ಜನರಲ್ ಎಕ್ಸಾಮ್ಸು ಇವತ್ತು IAS ಎಕ್ಸಾಮ್ಸಿಂದ ಹಿಡಿದು ಒಂದು ಲೋವರ್ ಎಲೆಕ್ಷನ್ಸ್ ಅಂತಂದರೆ ಇವತ್ತು ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಪ್ರಿಪೇರ್ ಆಗೋದಕ್ಕೆ ಒಂದು ಯಾವುದೇ ಒಂದು ಎಕ್ಸಾಮ್ ಬರೀಬೇಕು ಅಂದ್ರೂ ಮಕ್ಕಳಿಗೆ ತುಂಬ ತೊಂದರೆ ಪಡ್ತಿದ್ದಾರೆ. ಇಲ್ಲಿ ಸರಿಯಾದ ಕೋಚಿಂಗ್ ಇಲ್ಲದೆ ಇರೋದ್ರಿಂದ ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲೇ ಒಂದು ಕೋಚಿಂಗ್ ಸೆಂಟರ್ನ ಮಾಡಬೇಕು, ಮಕ್ಕಳಿಗೆ ಒಂದು ಅನುಭವ ಇರಬೇಕು, ಯಾವುದೇ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಮಾಹಿತಿ ಬೇಕು ಅನ್ನೋದ್ರ ಒಂದು ತೀರ್ಮಾನ ಮಾಡಿ ನಮ್ಮ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನಪ್ಪ ಅಂತಂದರೆ ಸಾಧನಾ ಅಕಾಡೆಮಿ ಕೋಚಿಂಗ್ ಸೆಂಟರ್ ಬಂದು ಇಡೀ ನಮ್ಮ ರಾಜ್ಯದಲ್ಲೇ ಟಾಪ್ 3ನಲ್ಲಿ ಪ್ಲೇಸ್ ಇದೆ. ಈ ಒಂದು ಸಾಧನಾ ಅಕಾಡೆಮಿ ಕೋಚಿಂಗ್ ಸೆಂಟರಿಂದ ಸುಮಾರು ಜನ IAS ಅಧಿಕಾರಿಗಳಾಗಿ ಹೊರಬಂದಿದ್ದಾರೆ. ಈಗಾಗಲೇ ಕೆಲವು ಗೌರ್ಮೆಂಟ್ ಹುದ್ದೆಗಳಲ್ಲಿ ವರ್ಕ್ ಕೂಡ ಮಾಡ್ತಿದ್ದಾರೆ. ಎಷ್ಟೋ ಜನ ಇವರು ಸಾಧನಾ ಅಕಾಡೆಮಿಯಿಂದ ಕೋಚಿಂಗ್ ತಗೊಂಡಂಥ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಗೌರ್ಮೆಂಟ್ ಜಾಬ್ಸ್ ಇರ್ಬೋದು, ಬೇರೆ ಉನ್ನತ ಮಟ್ಟದ ಹುದ್ದೆಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗಬೇಕು, ಅಂದರೆ ನಮ್ಮವ್ರಿಗೆ ಅನುಕೂಲ ಆಗಬೇಕು ಅಂತ ಹುದ್ದೆಲಿರುವಂಥವ್ರನ್ನ ಇಲ್ಲಿ ಕರೆಸಿ ನಮ್ಮ ಮಕ್ಕಳಿಗೆ ಅವ್ರ ಕಡೆಯಿಂದನೂ ಆವಾಗ ಒಂದು ಮೋಟಿವೇಶನಲ್ ಕ್ಲಾಸ್ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಾಧನಾ ಅಕಾಡೆಮಿಯ ಡೈರೆಕ್ಟರ್ ಆದ ಇವತ್ತು ಜ್ಯೋತಿ ಮೇಡಮ್ ಬಂದಿದ್ದಾರೆ. ಇನ್ನು ಅದರ ವಿಚಾರವಾಗಿ ಹೆಚ್ಚಿನ ಮಾಹಿತಿನ ಅವ್ರನ್ನ ತಿಳಿಸ್ಕೊಡ್ತಾರೆ. ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಂತಂದರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರುವಂಥ ಯಾವುದೇ ಪದವಿ ಮುಗಿದಿರುವಂಥ ವಿದ್ಯಾರ್ಥಿಗಳಿಗೆ ನಮಗೆ ಫೌಂಡೇಶನ್ ಟೈಪ್ ಅಂದರೆ IAS IPS KS ಬ್ಯಾಂಕಿಂಗ್ ಆಧಾರಿತ ಎಲ್ಲವೂ ಕೂಡ ಫೌಂಡೇಶನ್ ರೀತಿ ನಾವಿಲ್ಲಿ ಕೋರ್ಸ್ನ ಕೋಚಿಂಗ್ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ಎಲ್ಲರೂ ಹೇಳಿದ ಹಾಗೆ ಅಂತಂದರೆ ಬೆಂಗಳೂರು, ಡೆಲ್ಲಿ ಅಲ್ಲಿ ಹೊರಗಡೆ ಎಲ್ಲೇ ಹೋಗಿದ್ರು ಕೂಡ ಸುಮಾರು 1-1.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಸರ್ ಹೇಳಿದ್ರು ಇಲ್ಲ, ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಮಕ್ಕಳಿಗೆ ಅನುಕೂಲದ ಆಗೋ ದೃಷ್ಟಿಯಿಂದ ಏನು ಅಂತಂದರೆ ಎಲ್ಲ ಖರ್ಚನ್ನು ಕೂಡ ನಾನೇ ಭರಿಸ್ತೀನಿ, ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡೋಣ ಅನ್ನೋಂಥದ್ದು. ಆ ಕಾರಣದಿಂದ ಏನು ಅಂತಂದರೆ ಈಗ ಇಲ್ಲಿ ಏನು ಕೋಚಿಂಗ್ ಕೊಡ್ತೇವೆ ಪ್ರತಿಯೊಂದು ಕೂಡ ವಿದ್ಯಾರ್ಥಿಗಳಿಗೆ ಫ್ರೀ. ಅದರ ಪ್ರತಿಯೊಂದು ಹಣನೂ ಕೂಡ ಫ್ರೀ ಅನ್ನೋಂತಂದರೆ ಫ್ರೀ ಇಲ್ಲ, ಅದು ಪೂರ್ತಿ ಖರ್ಚನ್ನು ಸರ್ವರೇ ಭರಿಸ್ತಾರೆ. ಆಮೇಲೆ ವಿದ್ಯಾರ್ಥಿಗಳು ಏನು ಅಂತಂದರೆ 10ನೇ ತಾರೀಕಿಂದ ನಾವು ಅಪ್ಲಿಕೇಶನ್ನ ಇಲ್ಲೇ ಕಾಂಗ್ರೆಸ್ ಭವನದಲ್ಲಿ ಕೊಡ್ತೇವೆ. 10ನೇ ತಾರೀಕಿಂದ ಜನವರಿ 10ನೇ ತಾರೀಕಿಂದ. ಆಮೇಲೆ 30ನೇ ತಾರೀಕು ಅಪ್ಲಿಕೇಶನ್ನ ನಾವು ಕೊನೆ ದಿನಾಂಕ ಆಗಿರುತ್ತೆ. 5ರಿಂದ 10ನೇ ತಾರೀಕು ಒಳಗಡೆ ನಾವೇನು ಅಂತಂದರೆ ಅಪ್ಲಿಕೇಶನ್ನ ವೆರಿಫಿಕೇಶನ್ ಮಾಡ್ತೀವಿ, ಮಾಡ್ತೇವೆ. ಫೈನಲ್ ರಿಸಲ್ಟನ್ನು ಏನು ಅಂತಂದರೆ ಲೀಸ್ಟನ್ನ ಸರ್ವರಿಗೆ 15ನೇ ತಾರೀಕು ನಾವು ವಿದ್ಯಾರ್ಥಿಗಳಿಗೆ ಫೆಬ್ರವರಿ 15ನೇ ತಾರೀಕು ನಾವು ಲೀಸ್ಟ್ ಅನೌನ್ಸ್ ಮಾಡ್ತೀವಿ. 16ನೇ ತಾರೀಕು ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರಿತೀವಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇಲ್ಲೇ ಇರುತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಮಾಡಿರ್ತಾರೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. 21ನೇ ತಾರೀಕು ಸರ್ ಅವರ ಹುಟ್ಟಿದ ಹಬ್ಬದ ದಿನ ನಾವೇನು ಅಂತಂದರೆ ಆ ದಿನನೇ ಇನಾಗ್ರೇಷನ್ ಮಾಡಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೇವೆ. ಸತತ 6 ತಿಂಗಳ ಕಾಲ ತರಗತಿಗಳ ನಡೆಯುತ್ತೆ. 10ರಿಂದ 5 ಗಂಟೆವರೆಗೂ ಕೂಡ ತರಗತಿಗಳು ನಡೆಯುತ್ತೆ. ಸರ್ ಅವರು ಹೇಳಿದ್ರು ಬೇರೆ ಬೇರೆ ಕಡೆಯಿಂದ ಭಾಗದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗುತ್ತೆ, ಬೆಳಗ್ಗೆ ಅವರಿಗೆ ಬಂದು ಅಡುಗೆ ಊಟದೆಲ್ಲ ವ್ಯವಸ್ಥೆ ಇದಾಗುತ್ತೆ ಅಂತ ಹೇಳಿ ಊಟದ ವ್ಯವಸ್ಥೆನೂ ಕೂಡ ಮಾಡೋಣ ಅನ್ನೋಂಥ. ಮತ್ತು ಇದಕ್ಕಿಂತ ಮುಂಚೆ ನಮ್ಮನ್ನು ಇಲ್ಲಿ ಒಂದ್ಸರಿ ಕರೆಸಿದ್ರು, ಇಲ್ಲಿ ಏನೆಲ್ಲ ಅವಶ್ಯಕತೆ ಇದೆ ನೋಡಿ ಅಂತ ಹೇಳಿ. ನಾವೇನಿದ್ವಿ ಸರ್ ಇಲ್ಲಿ ರೆಸ್ಟ್ ರೂಮ್ ಇಲ್ಲ ಅನ್ನಂತೆ. ಸರ್ ಹೇಳಿದ್ರು ಡೋಂಟ್ ವರಿ ಮೇಡಮ್, ರೆಸ್ಟ್ ರೂಮನ್ನು ಕೂಡ ಕಟ್ಸೋಣ ಅಂತ ಹೇಳಿದ್ರು. ಒಟ್ಟೇನು ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿರುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಸಮಾಜದ ಒಂದು ಉನ್ನತ ಸ್ಥಾನಕ್ಕೆ ತರುವಂತಹ ಉದ್ದೇಶ ಏನು ಅಂತಂದರೆ ಸರ್ ಅವ್ರದ್ದಾಗಿರುವಂಥದ್ದು. ಅವರ ಉದ್ದೇಶಕ್ಕೆ ನಾವು ಒಂದು ಗುರಿಯಾಗಿ ನೆಲೆಯಾಗಿ ಅವರ ಜೊತೆಗೆ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ನಾವು ಸಂಸ್ಥೆನೇ ಇಲ್ಲಿಗೆ ತಗೊಂಡ್ಬಂದಿದ್ದೀವಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ಇಲ್ಲಿಂದ ಸಂಸ್ಥೆಗೆ ಬರ್ತಾರೆ. ಸರ್ ಹೇಳೋದು ಇಲ್ಲ ಮೇಡಮ್, ಸಂಸ್ಥೆನೇ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿರುವಂಥ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಸರ್ ಅವರ ಆದೇಶದ ಮೇರೆಗೆ ನಾವು ಸಮಾಧಾನ ಸಂಸ್ಥೆನೇ ನಾವು ಶಿಡ್ಲಘಟ್ಟೆ